ಸಂಚಲನ ಮಾಡೋ ಹೆಸರಿನಲ್ಲಿ ಉಂಟಾದಂಥ ಈ ಚರ್ಚೆಗೆ ನಾವು ಭಾಳ ಸ್ಪಷ್ಟವಾಗಿ ಹೇಳೋದು ಏನು ಅಂತ ಕೇಳಿದ್ರೆ, ಮೊನ್ನೆ ದಿನ ನಮ್ಮ ಸೌಹಾರ್ದ ಕರ್ನಾಟಕದವರು ಚಿತ್ತಾಪುರ್ನೊಳಗೆ ಒಂದು ಬೃಹತ್ತಾದಂಥ ಎಲ್ಲ ಸಮುದಾಯದ ಜನರು ಒಳಗೊಂಡಂಥ ಒಂದು ಸಭೆ ಆಯಿತು. ನಾವೆಲ್ಲರೂ ಅಲ್ಲಿಗೆ ಹೋಗಿದ್ದೆವು, ವೇದಿಕೆ ಮೇಲಿದ್ದವರು ಇನ್ನೂ ಅನೇಕ ಜನ ಅಲ್ಲಿಗೆ ಹೋಗಿದ್ದೆವು. ಸುಮಾರು 152ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಸಮುದಾಯದಿಂದ ಬಂದವರು ಹೇಳಿದರು. ಸದ್ಯಕ್ಕೆ ಚಿತ್ತಾಪುರದಲ್ಲಿ ಆ್ಯಕ್ಚುಲಿ ಇದು ಇಶ್ಯೂ ಕೋರ್ಟ್ ಅಲ್ಲದ, ಕೋರ್ಟ್ ಡಿ ಸಿ ಅವರಿಗೇನು ಕೇಳಿದ ಅಂದ್ರೆ 28ನೇ ತಾರೀಕಿಗೆ ನೀವು ಸಂಘಟನೆಗಳ ಸಭೆಯನ್ನು ಮಾಡಿ ಆ ವರದಿಯನ್ನು ನಮಗೆ ಕೊಡ್ರಿ ಅಂತ ಕೇಳಿ. ಆ ಕಾರಣದಿಂದ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ಲತ್ತೀವಿ, ಬೇರೆ ಏನಿಲ್ಲ. ಆ ಕಾರಣದಿಂದ ನಮಗೂ ಕರಿಬೋದು ಮತ್ತು ನಾವು ನಮ್ಮ ಸೌಹಾರ್ದ ಕರ್ನಾಟಕದಿಂದ ಅದರಲ್ಲಿ ಭಾಗವಹಿಸ್ತೀವಿ. ಅವ್ರು ಕರಿಬೇಕು ನಮ್ಮನ್ನಷ್ಟೇ. ನಾವು ಮನವಿ ಪತ್ರ ಕೊಡ್ತೀವಿ, ಆ ವಿಷಯ ಇಲ್ಲಿನೂ ಪ್ರಸ್ತಾಪ ಮಾಡಿದ್ದೀವಿ. ಉಳಿದದ್ದನ್ನು ನಮ್ಮ ಉಳಿದ ಹಿರಿಯ ಸಂಗಾತಿಗಳು ಹಿರಿಯರು ಮಾತಾಡ್ತಾರೆ. ಒಂದನೇದಾಗಿ ಅಲ್ಲಿ ಯಾವುದೇ ರೀತಿಯ ಪಥಸಂಚಲನವನ್ನು ನಡೆಸಲಿಕ್ಕೆ ಆ ಚಿತ್ತಾಪುರ್ನಲ್ಲಿ ಇವತ್ತು ಪರಿಸ್ಥಿತಿ ಇಲ್ಲ, ಪೂರಕವಾಗಿ ಇಲ್ಲ. ಜನತೆ ಆತಂಕಿತರ, ಜನ ಆಕ್ರೋಶಿತರ, ಜನತೆ ಭಯಭೀತರ, ಜನತೆ ಇದರ ಪರವಾಗಿ ಇಲ್ಲ. ಅಲ್ಲಿ ಪಥಸಂಚಲನ ಏನಾದರೂ ಕೋರ್ಟು ನಡೆಸ್ರಿ ಅಂತ ಅಂದುಬಿಟ್ರೆ ಅಲ್ಲಿ ಜನರಿಗೆ ತೀವ್ರ ಆತಂಕ ಅದ. ಅಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಿಬಿಡ್ಬೋದಾ ಅಂಥೇಳಿ ನಾವು ಎಲ್ಲರ ಜೊತೆ ಮಾತಾಡುವಾಗ ಅನಿಸಿದ ನಮ್ಗೆ. ಹಾಗಾಗಿ ಅಲ್ಲಿ ಪಥಸಂಚಲನಕ್ಕೆ ಯಾವ ಕಾರಣಕ್ಕೂ ಸಹ ಪರ್ಮಿಷನನ್ನು ಕೊಡಬಾರ್ದು ಅನ್ನೋದು ನಾವು ನಮ್ಮ ಇದ್ರ ಮೂಲಕ ವಿನಂತಿಸ್ತೀವಿ. ಎರಡನೇದಾಗಿ, ಎಲ್ಲೇ ಪಥಸಂಚಲನ ನಡೆಸಲಿ ಅವರುಗಳು ಮುಂದಕ್ಕೆ, ಭಾರತದ ಪ್ರಜಾಪ್ರಭುತ್ವ ದೇಶದ ಒಕ್ಕೂಟ ವ್ಯವಸ್ಥೆ ಅದ, ಪರ್ಮಿಷನ್ ತೊಗೊಂಡು ಎಲ್ಲಾದರೂ ನಡೆಸ್ಬೋದು. ಆದರೆ ನಾವು ಸೌಹಾರ್ದ ಕರ್ನಾಟಕದಿಂದ ಆಗ್ರಹ ಮಾಡ್ತೀವಿ ಏನಂದ್ರೆ, ಲಾಠಿ ರಹಿತ ಪಥಸಂಚಲನ ಮಾಡಬೇಕು. ಅವ್ರು ಎಲ್ಲಿ ಮಾಡಿದ್ರು ದೇಶದಾದ್ಯಂತ. ಲಾಠಿ ಏನದಲ್ಲ ಕೈಯಾಗಿ, ಅದು ಅಪಾಯಕಾರಿ ಆಯುಧವೇ, ಅಪಾಯಕಾರಿ ಆಯುಧವೇ. ಲಾಠಿ ಹೆಂಗೆ ಅಪಾಯಕಾರಿ ಆಯುಧ? ಪೊಲೀಸರ ಕೈಗೆ ಸುಮ್ಮನೆ ಕೊಟ್ಟಿಲ್ಲ, ಲಾಠಿಗೇನು ಪೂಜೆ ಮಾಡಲಿಕ್ಕೆ ಕೊಟ್ಟಿಲ್ಲ. ಲಾಠಿ ಒಂದು ಅಪಾಯಕಾರಿ ಆಯುಧ, ಅದನ್ನು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಇರುವಂಥ ಆಯುಧ. ಒಂದು ಲಾಠಿ ತೊಗೊಂಡು ಸಾವಿರಾರು ಜನ ಒಂದು ಗಲ್ಲಿ ಒಳಗೆ, ಒಂದು ಊರು ಒಳಗೆ ಪಥಸಂಚಲನ ಹೊರಟುಬಿಟ್ರು ಅಂದ್ರೆ ಸಣ್ಣ ಮಕ್ಕಳು, ಯುವಕರ ತಲೆಯೊಳಗೆ ಯಾರೋ ನಮ್ಮಾಗ ಆಕ್ರಮಣ ಮಾಡೋರು ಹರ, ನಾವೂ ಲಾಠಿ ಹಿಡ್ಕೋಬೇಕು ಅಂತನ ಭಾವನೆ ಬಂದುಬಿಡ್ತದೆ. ಸಣ್ಣ ಮಕ್ಕಳಿಗೆ ಮಾಸ್ತರ್ ಕೈಯನ್ನು ಲಾಠಿ ನೋಡಿ ಅಂಜಿ ಉಚ್ಚಿ ಹೋಯ್ಕಂತ. ಸಣ್ಣ ಮಕ್ಕಳು ಮಾಸ್ತರ್ ಕೈಯನ್ನು ಲಾಠಿ, ನಾವು ಮಾಸ್ತರ್ಗೇ ಲಾಠಿ ಹಿಡ್ಕೋಬೇಡ್ರಿ, ಹೊಡಿಬೇಡ್ರಿ, ಬೈಬೇಡ್ರಿ, ವೈಜ್ಞಾನಿಕ ಮನೋಭಾವನೆ ಪ್ರಕಾರ ಮಕ್ಕಳನ್ನು ಪ್ರೀತಿಯಿಂದಲೇ ಬೆಳೆಸಬೇಕು ಅಂತ ವಾದ ಮಾಡ್ಕೊತ ಬಂದಿದ್ದೆವು. ಇವ್ರು ಲಾಠಿ ಹಿಡ್ಕೊಂಡೆ ಊರು ತುಂಬ ಸಾವಿರಾರು ಜನ ಓಡಾಡಿಬಿಟ್ರೆ ಮಕ್ಕಳ ಮನಸ್ಸಿನಾಗ ಏನು ಅನಿಸ್ಬೇಡ? ನಾವು ಸಣ್ಣ ಕೂಸುಗಳಿದ್ರೆ ಅಲ್ಲಿ ಪೊಲೀಸ್ ಬರ್ತಾನೆ ನೋಡಿ, ಪೊಲೀಸನ ಡ್ರೆಸ್ ನೋಡಿ ಅನಿಸ್ತೇವೆ ನಾವು. ಪೊಲೀಸನ ಕೈಯನ್ನು ಲಾಠಿ ನೋಡಿ ಅಂಜಿಸ್ತಾರೆ ತಾಯಿದೇರು, ಉಣು ಇಲ್ಲದ್ರೆ ಪೊಲೀಸ್ ಬರ್ತಾನೆ ನೋಡಿ, ಸೋಮ್ಕೋಡು ಅಳಬೇಡ ಪೊಲೀಸ್ ಬರ್ತಾರೆ ನೋಡಿ ಅಂತ ಅಂಜಿಸ್ತಾರೆ. ಯಾಕೆ? ಲಾಠಿ ಅಂಜಿಕೆಗೆ ಒಂದು ಸಾಧನ. ಅದಕ್ಕಾಗಿ ನಾವು ಹೇಳ್ತೀವಿ, ಇನ್ನು ಮುಂದೆ ಎಲ್ಲಿಯೂ ಅವರು ಪಥಸಂಚಲನ ಇನ್ನೊಂದು ಮತ್ತೊಂದು ಮಾಡಬೇಕಾದ್ರೂ ಪರ್ಮಿಷನ್ ತೊಗೊಂಡು ಮಾಡಬೇಕು. ದೆನ್ ಅವರು ಲಾಠಿ ರಹಿತವಾಗಿ ಅವರಿಗೆ ಪಥಸಂಚಲನ ಮಾಡಬೇಕು, ಲಾಠಿಯೊಂದಿಗೆ ಅಲ್ಲ. ಲಾಠಿ ಅಪಾಯಕಾರಿಯಾದದ್ದು ಅಂತ ಹೇಳ್ತಾ ಉಳಿದುದನ್ನು ನಮ್ಮ ಉಳಿದವರು ತಡೆಗೆ ಹಿಡಿದ ಭಾರತ ಪ್ರಜಾಪ್ರಭುತ್ವ ದೇಶ. ಇಟ್ ಈಸ್ ಬ್ಯೂಟಿ ಆಫ್ ದಿ ಇದ್ರದ್ದು ಇರೋದೇನಂದ್ರೆ, ಎಲ್ಲರೂ ಇಲ್ಲಿ ಕೂಡಿ ಬದುಕಬೇಕನ್ನೋದು ಒಕ್ಕೂಟ ವ್ಯವಸ್ಥೆ. ಎಲ್ಲರೂ ಇಲ್ಲಿ ಮಾಡ್ಬೋದು. ಏನು ಮಾಡ್ಬೋದು? ಶಾಂತಿಯುತವಾಗಿ ಮೆರವಣಿಗೆ ಮಾಡ್ಬೋದು, ದ್ವೇಷ ಭಾಷಣ ಮಾಡಬಾರದು. ಈಗ ಮೊನ್ನೆ ಕಲ್ಲಡ್ಕ ಪ್ರಭಾಕರ್ ಭಟ್ಟ ವಿರುದ್ಧ ನಮ್ಮ ಜನವಾದಿ ಮಹಿಳಾ ಸಂಘಟನೆಯವರು ಕಂಪ್ಲೇಂಟ್ ಮಾಡಿದ್ದೀವಿ. ಮುಸ್ಲಿಂ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಬಹಳ ಹೀನಾಯವಾದಂಥ ಅವ್ರು ಹೇಳಿಕೆಯನ್ನು ಕೊಟ್ಟಾರ. ಅಂದ್ರೆ ನೀವು ಮೆರವಣಿಗೆ ಮಾಡ್ತೀರಾ, ಕಾರ್ಯಕ್ರಮ ಮಾಡ್ತೀರಾ, ಊಟ ಬಯಸ್ ಮಾಡ್ತೀರಾ, ಏನು ಮಾಡ್ತೀರಾ, ಸಂವಿಧಾನಕ್ಕೆ ಅನುಸರಿಸಿ ಮಾಡ್ರಿ. ನಾನು ಹೇಳೋದೇನು ಗೊತ್ತಾ? ಅದಕ್ಕೆ ನಾವು ಇವತ್ತು ಲಾಠಿ ಬೇಡ ಅಂತ ಮಾತ್ರ ಅಂತ ಇಲ್ಲ, ಏನಂತಿದ್ದೀವಿ ಗೊತ್ತಾ? ಡ್ರಮ್ ಸಹಿತ ಅದೇನು ಎದೆ ಹೊಡ್ಕೊಂಡು ಹೋಗಂತ ಬಳಸ್ತಿರಲ್ಲ, ಅದು ಸಹ ಬಳಸಬಾರ್ದು ಅಂತ ನಾವು ಅಲ್ಲ. ನಾನು ಮಾತು ಮುಗಿಸ್ತೀನಿ ಪ್ಲೀಸ್ ಅಣ್ಣ. ನೀವು ಕೇಳಿದ ಮೇಲೆ ನಾನು ಅದಕ್ಕೆ, ನೀವು ಕೇಳಿದ ಮ್ಯಾಗ ನನಗೆ ಉತ್ತರ ಕೊಡ್ಲಿಕ್ಕೆ ಆಸ್ಪದ ಕೊಡಬೇಕು, ಡೆಮಾಕ್ರಸಿ ಅದ. ನಾನು ನಿಮ್ಮದು ಹೇಳಿನಲ್ಲ. ಸೊ ನಾನು ಹೇಳೋದೇನಂದ್ರೆ, ನಾವೆಲ್ಲರೂ ಸಹಿತ ಹೇಳೋದೇನಂದ್ರೆ, ನೀವು ಮಾರಕಾಸ್ತ್ರ ಆಯುಧಗಳು ಬಳಸಬಾರ್ದು, ದ್ವೇಷ ಭಾಷಣ ಮಾಡಬಾರ್ದು, ಇನ್ನೊಂದು ಸಮುದಾಯಕ್ಕೆ ಟೀಕೆ ಮಾಡಬಾರದು. ನೀವು ನಮ್ಮ ಸಂವಿಧಾನ ಏನು ಹೇಳ್ತದ, ಪ್ರಿಯಾಂಬಲ್ ಏನದ ಸಂವಿಧಾನದು? ಭಾವೈಕ್ಯತೆ, ಸೌಹಾರ್ದತೆ, ಎಲ್ಲರೂ ಕೂಡಿ ಬದುಕುವಂಥದ್ದು ಅದ. ಅದಕ್ಕೆ ಪೂರಕವಾಗಿ ಹೇಳ್ರಿ. ಉದಾಹರಣೆ, ಮೋಹನ್ ಭಾಗವತನ ಇವರೆಲ್ಲ ಅದರಲ್ಲ ಗಣವೇಶಧಾರಿಗಳು ಒಂದು ಸಮುದಾಯದ ವಿರುದ್ಧ ಆಕ್ರಮಣಕಾರಿ ಮಾತಾಡುವ ಸಲುವಾಗಿ ಇವ್ರು ಏನನ್ನೋ ಶಬ್ದಗಳು ಬಳಸಂಥದ್ದು, ಅದೆಲ್ಲವೂ ಸಹ ಮಾಡಬಾರ್ದು. ಒಂದೇ ಒಂದು ಶಬ್ದ
ಇನ್ನೊಂದು ಸಮುದಾಯದ ಬಗ್ಗೆ ಬೇಕಾದ್ರೆ ಅವ್ರು ಇದು ಹೇಳಿ, ನೋಡ್ರಪ್ಪ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವೆಲ್ಲ ಕೂಡಿ ಬದುಕಿದ್ದೀವಿ ದೇಶದಲ್ಲಿ, ನಮ್ಮ RSS ಸಹ ಇಲ್ಲಿ ಕೂಡಿ ಬದುಕ್ತೀವಿ ಅಂತ ಹೇಳ್ತೀವಿ, ನಾವು ಕೈಯಲ್ಲಿ ಲಾಠಿ ಹಿಡಿದ್ರೆ ಭಯ ಬರ್ತದ, ಲಾಠಿ ಹಿಡಿಯಲ್ಲ, 52 ವರ್ಷ ಭಾರತದ ಬಾವುಟ ಹಿಡಿದಿಲ್ಲ ನಾವು, ನಮ್ಮ ಕಚೇರಿ ಮೇಲೆ ಹಾರಿಸಿಲ್ಲ, ಇನ್ನು ಮುಂದೆ ಲಾಠಿ ಬಿಡ್ತೀವಿ ಹೇಳಿ. ಮೋಹನ್ ಭಾಗವತ್ ಹೇಳಿ, ಇಲ್ಲಿನವ್ರು RSSನವ್ರು ಯಾರದಾರ ಅವ್ರು ಬರಲಿ, BJP ಅವ್ರು ಯಾಕೆ ಹೊಂಟವ್ರ ನಮಗೆ ಗೊತ್ತಿಲ್ಲ, ಒಬ್ರಿಗೆ ಹೊಡೆದ್ರೆ ಮತ್ತೊಬ್ಬರಿಗೆ ಅಳ್ಳತಾರ, ಆಯ್ತಾ? ನಾವಂತೀವಿ ಬಿಡ್ರಿ, ಲಾಠಿ ಬಿಡ್ರಿ, ಭಾರತದ 4 ವರ್ಣದ ಬಾವುಟ ಹಿಡೀರಿ, 4 ವರ್ಣದ ಬಾವುಟ ಇದು ಹಿಡೀರಿ, ಬಾವುಟ ಹಿಡಿಲಿಕ್ಕೆ ಯಾಕೆ ಒಲ್ಲಂತೀರಿ? ಮಾರಕಾಸ್ತ್ರ ಲಾಠಿ ಯಾಕೆ ಹಿಡಿತೀರಿ? ನಾವು ಹೇಳೋದು ನೀವು ಮಾಡ್ರಿ ಮೆರವಣಿಗೆ, ನಾವು ಇಲ್ಲ ಅಂತನ್ನಲ್ಲ, ನಿಮ್ಗೆ ಪರ್ಮಿಷನ್ ತೊಗೊಂಡು ಮಾಡ್ರಿ, ನಾವು ಬೇಡ ಅಂತನ್ನಲ್ಲ, ಆದರೆ ಈ ದೇಶವನ್ನು ಈ ಸಮಾಜವನ್ನು ಒಡೆಯೋ ಕೆಲಸ ಮಾಡಬೇಡ್ರಿ, ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ್ರಿ. ಇವ್ರ ಬಗ್ಗೆನೇ ಯಾಕೆ ಹೇಳತ್ತೀವಿ ಅಂದ್ರೆ, ನೀವು ಗೋಳ್ವಾಳ್ಕರ್ ಪುಸ್ತಕ ನೋಡ್ರಿ, ಚಿಂತನ ಗಂಗಾ ನೋಡ್ರಿ, ಅವ್ರದ್ದು ಬೇರೆ ಪುಸ್ತಕಗಳು ನೋಡ್ರಿ, ಬೆಂಕಿ ಹಚ್ಚೋದವ. ನಾನು ನಿಮಗೆ ಪೇಜ್ ಹೇಳ್ತೀನಿ, 244, 245, 263, 267 ಏನನ್ನು ಹೇಳ್ತದೆ ಅದರಲ್ಲಿ? ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಬರಲೇಬಾರ್ದು, ನಾಶ ಆಗಬೇಕು ಅಂತಾರೆ ಗೋಳ್ವಾಳ್ಕರ್. ಸೂರ್ಯಕಾಂತ ಹೇಳ ಸಾರ್ವಜನಿಕರ ಅಲ್ಲಂದ್ರೆ ಈಗ ಒಂದು ಮಾತು ಕೇಳ್ರಿ, ಇಲ್ಲ ಒಂದು ಮಾತು ಕೇಳ್ರಿ, ನಾನು ಹೇಳ ಈ ಮಾತು. ಒಂದು ಸರ್ಕಾರ ಅಂತ ಇರ್ತದ, ಸರ್ಕಾರ ಹೆಂಗೆ ಆಯ್ಕೆ ಆಗ್ತದ? ಚುನಾವಣೆಗೆ ನಿಂತು ಎಲೆಕ್ಷನ್ನಲ್ಲಿ ಗೆಲ್ತಾರೆ. ಈಗ ನಿಮ್ಮದು ಚುನಾವಣೆ ನಡೀತು ನಾಳೆ, 1 ಮಿನಿಟ್, ಅದು ಕರೆಕ್ಟ್, ಪಾಪ ಮಹೇಶ್ ಎದುರೇ ನಿಂತಾರ. ಆದ್ರೆ ಮೆಜಾರಿಟಿ ಓಟ್ ಬಂದಾಗೆ ಓಟ್ ಕಳ್ಳತನ ಮಾಡಿ ಗೆದ್ದಿದ್ದು ನೀವು ಪರ್ಮಿಷನ್ ತೊಗೊಳ್ರಪ್ಪ, ನಿಮ್ಮದು ಅಕೌಂಟ್ ತೋರಿಸ್ರಪ್ಪ, ಇಷ್ಟು ಪ್ರಾಪರ್ಟಿ ಮಾಡಿದ್ದೀವಿ, ಇದ್ರದ್ದು ಅಡಿಟ್ ಎಲ್ಲದ, ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲದ, ಕಾನೂನು ಪ್ರಕಾರ ಕೇಳತ್ತಾರ ಅವರು. ಕೇಳೋದನ್ನ 1 ಮಿನಿಟ್, ಕೇಳೋದನ್ನ ಜನ ಬೆಂಬಲ ಇಲ್ಲ ಅಂತ ನೀವು ಅನ್ನಬಾರ್ದು. ಕೇಳೋದನ್ನ